私は日本に1年います。ಇಲ್ಲಿ ಆ್ಯಕ್ಚುಲಿ ಖಾನ್ ಅಂತ ಬರಬೇಕು, ಅದು ಡ್ಯುರೇಷನ್ ಹೇಳಬೇಕು, ಖಾನ್ ಅಂತ ಬರಬೇಕು. ಇಲ್ಲಿ ನೋಡೋಣ ಮುಂದೆ. ಸೊ ಟೈಮನ್ನು ಈ ಥರ ಕೌಂಟ್ ಮಾಡ್ತಾರೆ, ಇಚಿನೆನ್, ನಿನೆನ್, ಸಾನೆನ್ ಅಷ್ಟೇ. ಓಕೆ, ಇದನ್ನು ನೀವು ಓದ್ಬಿಡಿ. 3 ಟೈಮ್ಗೆ ನೆನ್ನ. ಓಕೆ, ಅದೇ ವರ್ಷಕ್ಕೆ ನೆನ್ ಅಂತೀವಿ. ರಿಂಗೋವೋ ಇಕುತ್ಸು ಕಾಯಿಮಸ್ತಕ. ಹಾಂ, ರಿಂಗೋವೋ ಅಂದ್ರೆ ಆಪಲ್, ಇಕುತ್ಸು ಇಕುತ್ಸು ಇದು ಬೇಡ ಬಿಡಿ, ಗೊತ್ತಿಲ್ಲ. ಇದು ಗೊತ್ತಿಲ್ವಾ? ಕಾಯಿಮಸ್ತಕ ಅಂದ್ರೆ ಬೈ ಮಾಡ್ತೀರಾ. ಬೈ ಮಾಡ್ತೀರಾನ? ಕಾಯಿ ಮಸ್ತಕ ಬೈ ಮಾಡಿದ್ರಿ. ಓಕೆ, ಇದು ಕ್ವೆಶ್ಚನ್ ಅಲ್ವಾ? ಕ್ವಶನ್ನೇ. ಸೊ ಹಂಗಾರೆ ನೀವು ಇದನ್ನು ನೀವು ತಿಳ್ಕೊಂಡು ಹೇಳಬೇಕು. ಸೊ ಇಕ್ಕುತ್ಸು ಅಂದರೆ ಎಷ್ಟು ಎಷ್ಟು ಬೈ ಮಾಡಿದ್ರಿ, ಎಷ್ಟು ಬೈ ಮಾಡಿದ್ರಿ. ಮಸ್ತಕ ಬೈ ಮಾಡಿದ್ರಿ, ಓಕೆ. ಆ್ಯಪಲನ್ನು ಎಷ್ಟು ಬೈ ಮಾಡಿದ್ರಿ? ನಾನು ನಿಮಗೆ ಕೇಳಿದೆ, ನೀವು ಹೇಳಿ. ಯೋತ್ಸು ಕಾಯಿಮಸ್ತ. ಯೋತ್ಸು ಅಲ್ಲ, ಯೊತ್ಸು. ಯೋತ್ಸು ಕಾಯಿಮಸ್ತ. 4 ಬೈ ಮಾಡ್ದೆ. ಎನ್ನ ರಿಂಗೋನ. ಎಸ್. ನೆಕ್ಸ್ಟ್. ಹಚಿಜು ಹಚ್ಚಿಜು ಎನ್ನು. ಸತ್ತೆ ಕಿತ್ತೆ. ಕೀದು ಕಿತ್ತೆವು. ಗೋಮಾಯಿ ತೋ ಹಗಾಕಿವೋ. ನಿಮೈ ಕುದಸಾಯಿ. ಹಾಂ, ಈ ನೋಡಿ, ಇದು ಪೋಸ್ಟ್ ಕಾರ್ಡು, ಆಮೇಲೆ ಇದು ಸ್ಟ್ಯಾಂಪು. ಅವನು ಪೋಸ್ಟ್ ಆಫೀಸಿಗೆ ಹೋಗಿದ್ದಾನೆ. ಪೋಸ್ಟ್ ಆಫೀಸು ಕೇಳ್ತಾನೆ, 80 ರೂಪಾಯಿದು ಸ್ಟಾಂಪನ್ನು 5 ಮತ್ತೆ ತೊಗೊಂಡ್ರೆ ಮತ್ತೆ ಅಲ್ವಾ, ಮತ್ತೆ ಪೋಸ್ಟ್ ಕಾರ್ಡನ್ನು 2 ಕೊಡಿ. ಕುದಸಾಯಿ ಅಂದರೆ ಕುಡಿ. 80 ರೂಪೀಸ್ದು ಸ್ಟಾಂಪ್ 5 ಸ್ಟಾಂಪನ್ನು 5 ಮತ್ತೆ ಪೋಸ್ಟ್ ಕಾರ್ಡನ್ನು 2 ಕೊಡಿ. ಸ್ವಲ್ಪ ಸೆಂಟೆನ್ಸ್ ಸ್ವಲ್ಪ ದೊಡ್ಡದಾಗಿ ಕಾಂಪ್ಲಿಕೇಟ್ ಆಗಿದೆ, ಬಟ್ ಕನ್ನಡದಾಗ ಹೇಳಿದಾಗ ಗೊತ್ತಾಗುತ್ತೆ. 80 ರೂಪಾಯಿದು ಸ್ಟ್ಯಾಂಪು 5 ಮತ್ತು ಇದೇನಿದು ಪೋಸ್ಟ್ ಕಾರ್ಡನ್ನು 2 ಕೊಡಿ. ಸೊ ಇಲ್ಲೇನಪ್ಪ ಅಂದರೆ ಕಿತ್ತೆ ಫ್ಲಾಟ್ ಅಬ್ಜೆಕ್ಟ್ ಅಲ್ವಾ, ಅದಕ್ಕೆ ಮಾಯ್ ಅಂತ ಉಪಯೋಗಿಸಿದ್ದಾರೆ. ಗುಮಾಯ್, ನಿಮಾಯ್. ಓಕೆನಾ? ಅಷ್ಟೇ. ಹೈ ಸೆನ್ಬುದೆ. ಜೆಂಬುದೆ 2 ಗೆರೆದೆ. ಜೆಂಬುದೆ ಗುಹೆಯಾಕು ಎಂದೆಸ್. ಎಸ್, ಎಲ್ಲ ಸೇರಿಸಿ ಒಟ್ಟಿಗೆ ಇಷ್ಟು ಕೊಡಿ. 500 yen ಕೊಡಿ. ಜೆಂಬುದೆ ಇಷ್ಟು, ಒಟ್ಟಿಗೆ ಇಷ್ಟು 500 ರೂಪಾಯಿ ಆಯಿತು. 5 8 5 40, 400 ಆಯಿತು. ಇದು 50. ಇದು 100 ರೂಪಾಯಿ, ಇದು 400 ರೂಪಾಯಿ. ಓಕೆನಾ? ಸೊ ಜೆಂಬುದೆ ಇಷ್ಟಾಯಿತು, ಒಟ್ಟಿಗೆ ಇಷ್ಟಾಯಿತು. ಮೂರನೇದು ಫುಜಿ ದೈಗಾಕುನಿ ಗೈಗೋಕು ಜಿನ್ನೋ ಸೆನ್ಸೇಗ ಇಮಸ್ಕಾ. ಕೇಳ್ತಾ ಇದ್ದಾರೆ ನೋಡಿ, ಇಮಸ್ಕಾ ಏನಂತೆ? ಫೂಜಿ ದೈಗಾಕುನಿ ಅಂದ್ರೆ ಫೂಜಿ ದೈಗಾಕು ಯೂನಿವರ್ಸಿಟಿ. ಫುಜಿ ಯೂನಿವರ್ಸಿಟಿಯಲ್ಲಿ
ಗೈಕೋಕು ಜಿನ್ನೋ ಸೆನ್ಸೆ. ಗಾಯ್ಗೋಕು ಜಿನ್ನೋ ಸೆನ್ಸೆ ಅಂದರೆ ಫಾರಿನ್ ಟೀಚರ್, ಓಕೆ ಫೈನ್. ಬೇರೆ ಕಂಟ್ರಿ ಬೇರೆ ದೇಶದ ಟೀಚರು ಟೀಚರ್ ಇದಾರ. ಇದಾರ ಅಂತ. ಅದಕ್ಕೇನಂತಾರೆ? ಹೈ ಸಾನ್ನಿನ್ ಇಮಸ್. ಹ್ಮ್. ಹೌದು 3 ಇದಾರೆ. 3 ಜನ ಇದ್ದಾರೆ. 3 ಜನ 3 ಇದಾರೆ. ಜನ 3 ಜನ ಇದ್ದಾರೆ. ಮಿನ್ನ ಹ್ಮ್. ಅಮೇರಿಕಾ ಜಿಂದಸ್. ಇನ್ನು 1ನೇ ಚಾಪ್ಟರ್ ಇದು. ಮಿನ್ನ ಅಮೇರಿಕಾ ಜಿಂದಸ್ ಅಂದ್ರೆ ಎಲ್ರೂ ಅಮೇರಿಕಾದವರು. ಎಸ್. ಓಕೆ, ಡೌಟ್ ಇದೆಯಾ ಏನಾದರೂ? ಇಲ್ಲ ಸೆನ್ಸ್. ನೆಕ್ಸ್ಟ್ ನೋಡಿ. ನೆಕ್ಸ್ಟು ರಘು ಸರ್. ಕಜೋಕುವ ನಾನಿನ್ ಡೆಸ್ಕಾ? ಹಾಂ, ಕಜೋಕುವ ನಾನಿನ್ ಡೆಸ್ಕಾ? ಕಜೋ ಫ್ಯಾಮಿಲಿ ಎಷ್ಟು ಜನ? ಎಷ್ಟು ಜನ? ಎಸ್. ಗೋನಿನ್ ಡೆಸ್ ಹಾಂ, 5 ಜನ. 5 ಜನ. ಯಾರು? ರಿಯೋಶಿನ್ ಹಾಂ ರಿಯೋಶಿನ್ತೋ ಅಂದ್ರೆ ಪೇರೆಂಟ್ಸ್. ಹಾಂ ಅನೆ ಅನೇತೋ ಹ್ಞೂ ಅನೀತೋ ಇಮಸ್. ಹಾಂ, ಒನೇತೋ ಅನೀಗ ಇಮಸ್. ಅನೇತೋ ಅನಿಗ ಇಮಸ್. ಪೇರೆಂಟ್ಸು ಅನೆ ಅಂದ್ರೆ ದೊಡ್ಡಕ್ಕ ಅಲ್ವ? ಅಕ್ಕ. ಅಕ್ಕ. ಅನಿ ಅಂದ್ರೆ ತಂಗಿ. ದೊಡ್ಡಕ್ಕ ಅಂತಲ್ಲ, ಅಕ್ಕ ಅಣ್ಣ. ಅಕ್ಕ ಅಣ್ಣ. ಅಕ್ಕ ಅಣ್ಣ ಇದ್ದಾರೆ. ಅಪ್ಪ ಅಮ್ಮ ಮತ್ತೆ ಅಂದರೆ ಮತ್ತೆ ಅಕ್ಕ ಮತ್ತೆ ಅಕ್ಕ ಮತ್ತೆ ಅಣ್ಣ ಇದ್ದಾರೆ. ಮತ್ತೆ ಇದ್ದಾರೆ. ಎಸ್. ನೆಕ್ಸ್ಟ್ ಇಚಿ ಶುಕಾನ್. ಓಕೆ, ಇದು ಇಶ್ಯೂ ಖಾನ್ ಆಗಬೇಕು. ಇಶುಕಾನ್. ಇಚ್ಚಿ ಒಂದಕ್ಕೆ ಏನಂತೀವಿ? ಇಚ್ಚಿ ಅಂತೀವಲ್ವಾ? ಇಚ್ಚಿ ಇಶುಕಾನ್. ಪ್ಲಸ್ ಶೂ ಖಾನ್ ಏನಾಗುತ್ತೆ? ಇಶ್ಯೂ ಖಾನ್ ಆಗುತ್ತೆ. ಇವ್ರು ಸರಿಯಾಗಿ ಕೊಟ್ಟಿದ್ದಾರೆ. ಇಶುಕಾನಿ ಹಾಂ, ಇಶುಕಾನಿ ನಾನಿ ನಾಂಕಾಯ್. ನಾಂಕಾಯ್. ಎಸ್. ನಾಂಕಾಯ್ ತೆನಿಸು. ನಾಂಕಾಯ್ ತೆನಿಸೋ ಶಿಮಸ್ಕಾ. ಏನಂತೆ? ಶಿಮಸ್ಕಾ. ಇದು ಗೊತ್ತಾಯ್ತಾ ನಿಮಗೆ? ಜೊತೆಲಿ ಅಲ್ವಾ ಇಶುಕಾನ್ ಅಂದ್ರೆ. ಓಕೆ, ಇದು ಬಿಟ್ಟಾಕಿ. ಇದು ಗೊತ್ತಾಯ್ತಾ? ಇದೇನು? ಟೆನ್ನಿಸ್ ಆಡೋದು. ಶಿಮಸ್ಕಾ ಆಡ್ತೀರಾ? ಟೆನ್ನಿಸ್ ಆಡ್ತೀರಾ. ಓಕೆನಾ? ನಾನ್ಕಾಯಿ ಅಂದ್ರೆ ಎಷ್ಟು? ನಾನ್ಕಾಯ್ ಅಂದ್ರೆ ಕೈ ಅಂದ್ರೆ ಇದು ಎಷ್ಟು ಸಲಿ. ಎಷ್ಟು ಸಲಿ. ಕಾಯಿ ಅಂದ್ರೆ ಸಲಿ. ಎಷ್ಟು ಸಲಿ. ಆಯ್ತಾ? ಇದು ನೋಡಿ, ಒಂದು ವಾರದಲ್ಲಿ ಇಶುಕಾನಿ ನಾಂಕಾಯಿ ಟೆನಿಸುವೋ ಶಿಮಸ್ಕಾ. ಒಂದು ವಾರದಲ್ಲಿ ಎಷ್ಟು ಸಲಿ ಟೆನ್ನಿಸ್ ಅನ್ನು ಆಡ್ತೀರಾ? ನಾನ್ಕಾಯ್. ಈ ನಾನ್ಕಾಯ್ ಅಂತಂದ್ರೆ ಎಷ್ಟನೇ ಫ್ಲೋರ್ ಅನ್ನೋದಕ್ಕೆ ಅಂತಾರೆ ಸೆನ್ಸ್? ನೋಡಿ, ಅಲ್ಲಿ ಕಾಂಜಿ ಬೇರೆ ಸೇಮ್ ಇದೆ ಅನ್ನೋದು. ನಾನ್ಕಾಯ್ ಅಂತಾನೆ ಅನ್ನೋದು. ಕಾಂಜಿ ಬೇರೆ. ಈ ಕಾಂಜಿ ಬಂತು ಅಂದ್ರೆ ಏನಂತ ಅರ್ಥ? ಸಲಿ ಅಂತ. ಎಸ್. ಸೊ ಇಲ್ಲಿ ಜಪನೀಸಲ್ಲಿ ಏನಪ್ಪ ಒಂದು ತಲೆನೋವು ಅಂದರೆ, ಸೌಂಡ್ ಒಂದೇ ಥರ ಇರುತ್ತೆ, ಆದರೆ ಮೀನಿಂಗ್ ಬೇರೆ. ಅದಕ್ಕೆ ನೀವು ಈ ಸಮಯ ಸಂದರ್ಭದಿಂದ ಮೀನಿಂಗ್ ಏನು ಅಂತ ಗುರುತಿಸ್ಬೇಕು. ಇಲ್ಲಿ ಫ್ಲೋರ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ನಾವು ಟೆನ್ನಿಸ್ ಆಡೋ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇದು ಸಂದರ್ಭ. ಇವಾಗ ಅಂದ್ರೆ ಇಲ್ಲಿ ವಾರದಲ್ಲಿ ಅಂತ ಹೇಳ್ದಿದ್ರೆ ಇದು ನಾನ್ಕಾಯ್ನ ಟೆನ್ನಿಸ್ ಶಿಮಸ್ಕಾ ಅಂದ್ರೆ ಈ ವಾರದಲ್ಲಿ ತೆಗೆದ್ಬಿಟ್ಟು ಒಂದು ವಾರದಲ್ಲಿ ಓಕೆ, ವಾರದಲ್ಲಿ ತೆಗಿತೀರಾ? ಓಕೆ, ಇದು ಹೇಳೋದು ಬೇಡ ನೀವು. ನಾನ್ಕಾಯಿ ಟೆನ್ನಿಸ್ ಶಿಮಸ್ಕಾ ಎಷ್ಟು ಸರಿ ಟೆನ್ನಿಸ್ ಆಡ್ತೀರಾ ಅಂತ ಕೇಳ್ದಂಗೆ ಆಗುತ್ತೆ. ಅಷ್ಟೇನಾ? ಹೇಳ್ಬೋದಲ್ಲ, ಅದು ಪರವಾಗಿಲ್ಲ. ಒಂದು ಲೆವೆಲಿಗೆ ಅರ್ಥ ಆಗುತ್ತೆ. ನಾನು ತಿಂಗಳಲ್ಲಿ ಅಂತ ಆದರೂ ಹೇಳ್ಬೋದು, ವಾರದಲ್ಲಿ ಆದರೂ ಅಂತ ಹೇಳ್ಬೋದು. ಆದರೆ ಇವನಿಗೆ ಪರ್ಟಿಕ್ಯುಲರ್ ಆಗಿ ವಾರದಲ್ಲಿ ಅಂತ ಕೇಳಬೇಕಾಗಿತ್ತು ಇವನಿಗೆ, ಅದಕ್ಕೆ ಕೇಳ್ದ. ನಿಕೈ ಗುರಾಯ್ ಶಿಮಸ್ 2 ಸಲ ಆಡ್ತೀವಿ. ನೋಡಿ, ನಿಕಾಯ್ ಒಂದಾಯ್ತು, ಗುರಾಯ್ ಆಯ್ತು. 2 ಸಲಿ ಅಷ್ಟು. 2 ಸಲ ಅಷ್ಟು. 2 ಸಲಿ ಆಡ್ತೀವಿ ಅಷ್ಟು. ಅಂದರೆ ನಿಖರವಾಗಿ ಹೇಳ್ತಿಲ್ಲ, 2 ಸಲ ಎಷ್ಟು ಆಡ್ತೀನಿ, ಒಂದು 2-3 ಸಲ ಅಷ್ಟು ಆಡ್ತೀವಿ ಅಂತಂತೀವಲ್ಲ, ಆ ಥರ.
ಹ್ಮ್ ಆ ಅರ್ಥ ಬರುತ್ತೆ, ಅದರಷ್ಟು ಎರಡರಷ್ಟು ಆಡ್ತೀವಿ. ನಿಕಾಯ್ ಗುರಾಯ್ ಶಿಮಸ್, ಇಲ್ಲ ಬರೀ ನಿಕಾಯ್ ಶಿಮಸ್, ಎರಡು ಸಲ ಹ್ಮ್ ಆಡ್ತೀನಿ. ಎರಡು ಸಲ ನೀವು ಪಕ್ಕ ನೀವು ವಾರದಲ್ಲಿ ಎರಡು ಸಲ ಆಡ್ತೀರಾ, ಓಕೆ. ಬಟ್ ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಒಂದು ಸಲ ಆಡ್ತೀರಾ, ಎರಡು ಸಲ ಆಡ್ತೀರಾ, ಮೂರು ಸಲ ಆಡ್ತೀರಾ, ಆವಾಗ ಗುರಾಯ್ ಅಂತ ಬರುತ್ತೆ ಅಷ್ಟೇ. ನಿಕಾಯ್ ಗುರಾಯ್ ಶಿಮಸ್. ಅದಕ್ಕೆ ಕನ್ನಡದಲ್ಲಿ ಅದರಷ್ಟು ಆಡ್ತೀವಿ. ನೆಕ್ಸ್ಟ್. ನಿಕಾಯ್ ಗುರಾಯ್ ಶಿಮಸ್. ತನಕ ಸಾನ್ವಾ ದೊನ್ನೋ ದೊನ್ನೋ ದೋ ಕುರಾಯ್ ಒಂದೊಂದೇ ಓದಿ, ಒಂದೊಂದೇ. ದೊನ್ನೋ ಕುರಾಯ್ ದೋನೋ ಕುರಾಯ್. ದೊನ್ನೋ ಕುರಾಯ್ ಸ್ಪೇನ್ಗೋ. ಸುಪೆಂಗೋವೋ ಬೆಂಕ್ಯೋಶಿ ಮಸ್ತಕ. ಬೆಂಕ್ಯೋ ಶಿಮಸ್ತಕ. ಓಕೆ. ತನಕ ಸಾನ್ವಾ ಎಷ್ಟು ವರ್ಷದಿಂದ ದೊನ್ನೋ ಗುರಾಯ್ ಎಷ್ಟು ವರ್ಷ ಅಲ್ವಾ ಸೆನ್ಸೆ? ಓಕೆ ತಾಳಿ, ಅರ್ಥ ಆಮೇಲೆ ಹೇಳ್ತೀನಿ, ಫಸ್ಟ್ ಓದ್ ಮುಗಿಸೋಣ ತಾಳಿ. ಹಾಂ ಓಕೆ. ಕೆಳಗಡೆ ಸೆನ್ಸೆ ಇನ್ನೊಂದ್ಸಲ ಓದಿ ಇದು ಸೆಂಟೆನ್ಸ್. ಓಕೆ. ತನಕ ಸಾನ್ವಾ ದೊನ್ನೋ ಗುರಾಯ್ ಸ್ಪೇನ್ಗೋ. ಸ್ಪೇನ್ಗೋವಾ ಬೆಂಕ್ಯೋಶಿ ಮಸ್ತಕ. ಏನು ಹೇಳ್ತಾನೆ ಅದಕ್ಕವನು? ಸಾನ್ಗತ್ಸು ಸಾಂಕಗೆತ್ಸು ಸಾಂಕಗೆತ್ಸು ಬೆಂಕ್ಯೋಶಿ ಮಸ್ತ. ಸಾಂಕಗೆತ್ಸು ಅಂದರೆ ಇಲ್ಲಿ 3 ತಿಂಗಳು. ತಿಂಗಳು 3 ತಿಂಗಳು ಓದೋದಂತೆ. ಆಮೇಲೆ ಎತ್ಸು ಎ ಅಂತ ಇದೊಂಥರ ಸರ್ಪ್ರೈಸ್ ಆದಾಗ ಅಂತ ನಾವು ಅಂತೀವಲ್ಲ, ಹೌದಾ ಅಂತೀವಲ್ಲ, ಅದೇ ಥರದ ಅಂತಾರೆ ಇವರು. ಸಾಂಗೆತ್ಸು ದಕ್ಕೆ ದೇಸ್ಕ. ಜೋಜು ದೇಸ್ನೆ. ಓಕೆ ನೋಡಿ, ನಾವು ಓದ್ತೀನಿ. ತನಕ ಸಾಂಬಾ ದೊನಗುರಾಯಿ ಸ್ಪೇನ್ಗೋವೋ ಬೆಂಕ್ಯೋಶಿ ಮಸ್ತಕ. ನೀವು ಎಷ್ಟು ತಿಂಗಳು, ಓಕೆ ತಾಳಿ, ಇದು ಎಷ್ಟು ತಿಂಗಳು ಅನ್ನೋಕ್ಕಿಂತ ಓಕೆ ಎಷ್ಟು ವರ್ಷ, ನೀವು ಎಷ್ಟು ವರ್ಷ ಏನಿದು ಸ್ಪ್ಯಾನಿಷನ್ನು ಅಭ್ಯಾಸ ಮಾಡಿದ್ರಿ, ಆಯಿತಾ? ಇವನು ಹೇಳ್ತಾರೆ ಸಾಂಕಗೆತ್ಸು ಬೆಂಕ್ಯೋಶಿ ಮಸ್ತ, 3 ತಿಂಗಳು ಓದ್ದೆ. ಸಾಂಕಗೆತ್ಸು ದಕೆ ದೇಸ್ಕಾ, ಬರೀ 3 ತಿಂಗಳು ಅಷ್ಟೇನಾ? ಜೋಸು ದೇಸ್ನೆ, ಸೂಪರ್ ಅಂತ, ಪರಿಣಿತರು ನೀವು ಅಂತ ಹೊಗಳ್ತಾ ಇದ್ದಾನೆ. ಸ್ಪೇನ್ಗೋ ಬರೀ 3 ತಿಂಗಳು ಕಲ್ತಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತ. ಎಸ್, ಇದು ನೀವು ಓದಿ. ಓಕೆ ನೋಡಿ, ಇಲ್ಲಿ ಇವು ನಿಮಗೆ ಕಷ್ಟ ಆಯ್ತಲ್ಲ, ಕೌಂಟ್ ಮಾಡೋದು, ತಿಂಗಳು ಕೌಂಟ್ ಮಾಡೋದು. ನಾನು ಇವಾಗ ಸಾಂಕಗೆತ್ಸು ಅಂತ ಹೇಳ್ತಿಲ್ಲ ಸಂಚೆ, ಎಷ್ಟು ದಿವಸ ಸಾಂಗೆತ್ಸು ಅಂತಿದೆ. ನೋಡಿ, ಈಗ ನೋಡಿ, ಸಾಂಗಾತ್ಸು ಬೇರೆ, ಸಾಂಕಗೆತ್ಸು ಬೇರೆ. ಸಾಂಗಾತ್ಸು ಅಂದ್ರೆ ಗೊತ್ತಾ, ಮಾರ್ಚ್ ತಿಂಗಳು ಅಂತ. ನೀವು ಹೇಳಿ ಸರಿನೇ, ಮಾರ್ಚ್ ಬಗ್ಗೆ ಮಾತಾಡೋದಾದ್ರೆ ಸಾಂಗೆತ್ಸು. ಕೇಳೋರು ಎಷ್ಟು ವರ್ಷದಿಂದ ಈ ಕಂಪ್ನಿ, ಎಷ್ಟು ತಿಂಗಳಿಂದ ಈ ಕಂಪ್ನಿ, ಯಾವಾಗ ಅವಾಗ ನಾನು ಸಾಂಗತ್ಸು ಅಂತಿದೆ. ತಪ್ಪು ಹಿಂಗೆ ಹೇಳ್ಬೇಕು, ಸಾಂಕಗೆತ್ಸು. ಸೊ ಕಾಗೆತ್ಸು, ಇದು ಕಾಗೆತ್ಸು ಅಂತ. ಇಲ್ಲಿ ನೀವು ನಂಬರ್ ಹಾಕ್ತಾ ಹೋಗ್ಬೇಕು, 1 2 3 4 5 6. ಸೊ 8 ತಿಂಗಳಿದ್ದೀನಿ ಅಂತ ಹೇಳಕ್ಕೆ, 8 ತಿಂಗಳಿಂದ ಇದ್ದೀನಿ ಅಂತ. 8 ತಿಂಗಳು ಅಚ್ಚಿಗೆತ್ಸು. ಅಚ್ಚಿಗೆತ್ಸು. ಅಷ್ಟೇ ನೋಡಿ. ಅದೇ ಸ್ವಲ್ಪ ಇದು ಕೌಂಟರ್ಸು, ಇದು ಭಾಳ ಪ್ರಾಕ್ಟೀಸ್ ಬೇಕಿದು. ತಿಂಗಳು ಹೆಂಗೆ ಕೌಂಟ್ ಮಾಡೋದು, ಮನುಷ್ಯನ ಹೆಂಗೆ ಕೌಂಟ್ ಮಾಡೋದು. ಎಸ್, ಇದು ಓದಿ ನೀವೇ. ಓಸಕಕರ ಟೋಕಿಯೋ ಮಧ್ಯೆ ಶಿಂಕಾನ್ಸೆನ್ ದೆ
दोनो गुराय दोनो 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 कुराय ಹಾಂ दोनो कुराय ककारिमस का ಹಾಂ ककारिमस का ಓಕೆ ನಿಮ್ಗೆ ಇಲ್ಲಿ ತನಕ ಗೊತ್ತಾಗಿರುತ್ತೆ ಹೇಳಿ ಹಾ ನೋಡೋಣ. ಸರಿ. ಹ್ಞೂ ಅದೇ ಒಸಾಕಾಯಿಂದ ಟೋಕಿಯೋ ತನಕ ಶಿಂಕಾನ್ಸೆನಲ್ಲಿ ಹಾಂ ಅಲ್ಲಿ ಈಗ ನೋಡಿ ಎಷ್ಟು ತೊಗೊಳುತ್ತೆ. ದೊನ್ನೋ ಕುರಾಯ್. ಸೊ ಟೈಮ್ ಬಗ್ಗೆ ಮಾತಾಡ್ತಿರೋದು. ಎಷ್ಟು ತೊಗೊಳುತ್ತೆ, ಎಷ್ಟು ತೊಗೊಳುತ್ತೆ ಏನು ಹೇಳುತ್ತೆ ನೋಡಿ. ಓಕೆ ನಿಜಿಕಾನ್ ಹಾನ್ ಓಕೆ ನಿಜಿಕಾನ್ ಹಾನ್ ಕಕಾರಿಮಸ್ ನಿಜಿಕಾನ್ ಹಾನ್ 2.5 ಗಂಟೆ 2.5 ಗಂಟೆ ತೊಗೊಳುತ್ತೆ. ಎಸ್ ಈಗ ನೀವು ಅದೇ ಟೈಮ್ ಎಷ್ಟು ತೊಗೊಳುತ್ತೆ, ದುಡ್ಡು ಎಷ್ಟು ತೊಗೊಳುತ್ತೆ, ಇದು ದೊನಗುರಾಯ್ ಕಕಾರಿಮಸ್ಕಾ ನಿಜಿಕಾ ಹಾಂ ಕಕಾರಿಮಸ್ 2.5 ಗಂಟೆ ತೊಗೊಳುತ್ತೆ. ಸ್ವಲ್ಪ ಟಫ್ ಅನಿಸ್ತಿದೆಯಾ? ಇಲ್ಲ ಇಲ್ವಾ? ಓಕೆ ನೆಕ್ಸ್ಟ್ ಅದ್ಮೇಲೆ ಸರಿ ಅದೇ ಮೇಲೆ ಅದು ಸಾಂಕಾಗೆಟ್ಸು ಇತ್ತಲ್ಲ, ಅದು ಹೊಸದು ಸೆನ್ಸ್. ಅದೇ ಹೊಸದು ಕೌಂಟರ್ಸ್ ಎಲ್ಲ ಹೊಸದು. ಸ್ವಲ್ಪ ನೀವು ಸಪ್ರೇಟಾಗಿ ಓದಬೇಕಿದೆ ಕೌಂಟರ್ಸ್. ನೋಡದೆ ಇದ್ರಲ್ಲಿ ಬರುತ್ತೆ ಎಷ್ಟಕ್ಕೊಂದು ಹೋಗೋಣ. ಸಾಗರ್ ಸರ್. ಮಿಕಾನೋ ಇತ್ಸುಚು ಕಾಯ್ಮಸ್ತಾ. ಹಾಂ ಏನಂತೆ? ಆರೆಂಜ್ 5 ಬೈ ಮಾಡಿದೆ. ಹಾಂ ಹೌದು, ಕಿತ್ಲೆಯನ್ನು 5 ತೊಗೊಂಡೆ. ಕಿತ್ಲೆ 5 ತೊಗೊಂಡೆ. ಎಸ್. ಮಿಕಾನೋ ಯತ್ಸು ಕಾಯ್ಮಸ್ತಾ. ಹಾಂ ಎಸ್. 7 ಎತ್ಸು ಅಂದರೆ 8 ಅನಿಸುತ್ತೆ. ಇಲ್ಲಿದೆ ನೋಡಿ, ಎತ್ಸು 8 ಕರೆಕ್ಟ್ ಹೇಳಿದ್ದು. ನೆಕ್ಸ್ಟ್ ಮಿಕಾನೋ ತೋ ಕಾಯ್ಮಸ್ತಾ. ಹಾಂ ತೋ ಕಾಯ್ಮಸ್ತಾ ಎಷ್ಟಂತೆ? 10 ಬೈ ಮಾಡಿದೆ. ನಾನು ಬೈ ಮಾಡಿದೆ. ಈಗ ಮಿಕಾನೋ ಇಕುತ್ಸು ಕಾಯ್ಮಸ್ತಾಕ. ಹಾಂ ಎಷ್ಟು ಕಿತ್ಲೆ ಹಣ್ಣು ಎಷ್ಟು ಬೈ ಮಾಡಿದ್ರಿ? ಎಸ್, ಕಿತ್ಲೆ ಹಣ್ಣನ್ನ ಎಷ್ಟು ಬೈ ಮಾಡಿದ್ರಿ. ಸೊ ವಸ್ತು ಎಷ್ಟು ಅಂತ ಕೇಳಬೇಕಾದ್ರೆ ಇಕುತ್ಸು ಅಂತ ಹೇಳ್ತೀವಿ. ಸೊ ಇಲ್ಲೂ ನೋಡಿ ದೊನಗುರಾಯಿಗೂ ಎಷ್ಟು ಅಂತ ಹೇಳಿದ್ವಿ. ಅದನ್ನು ಟೈಮ್ ಬಗ್ಗೆ ಮಾತಾಡಬೇಕಾದ್ರೆ ದೊನಗುರಾಯಿ ಆಗುತ್ತೆ ಇಕುತ್ಸು ಇದ್ದಿದ್ದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಯೂಜಿ ಅನ್ನು ಕಿತ್ತೇವೋ ಇಚಿಮಾಯ್ ಕುದಾಸಾಯ್. 90 ರೂಪಾಯಿಗೆ 90 ರೂಪಾಯಿಗೆ ಅಲ್ಲ, 90 ರೂಪಾಯಿದು 90 ರೂಪಾಯಿದು ಪೋಸ್ಟ್ ಸ್ಟ್ಯಾಂಪನ್ನು ಒಂದು ಕೊಡಿ. ಸೊ ಮಾ ಯಾಕೆ ಬಂತಿಲ್ಲಿ? ದಾ ಯಾಕಾಗಿಲ್ಲ? ಇದು ವಸ್ತು ಅಲ್ಲ, ಅದು ಎಸ್, ಫ್ಲಾಟ್ ಆಬ್ಜೆಕ್ಟ್, ಫ್ಲ್ಯಾಟ್ ಆಗಿರುತ್ತಲ್ಲ ಇದು, ಅದಕ್ಕೆ ಮಾಯ್ ಅಂತ ಹೇಳ್ತೀವಿ. ಕಿತ್ತೆ ಸ್ಟ್ಯಾಂಪ್. ನೆಕ್ಸ್ಟ್ ಕ್ಯೂಜುಯನ್ನು ಕಿತ್ತೇವೋ ನಿಮಾಯ್ ಕುದಾಸಾಯ್. ಎಸ್, ಕ್ಯೂಜಿಯನ್ನು ಕಿತ್ತೇವೋ ನಿಮಾಯ್ ಕುದಾಸಾಯ್. 90 ರೂಪಾಯಿದು ಸ್ಟ್ಯಾಂಪು 2 ಕೊಡಿ. ನೆಕ್ಸ್ಟ್ ಕ್ಯೂಜುಯನ್ನು ಕಿತ್ತೇವೋ ಗೋಮಾಯ್ ಕುದಾಸಾಯ್. ಎಷ್ಟಂತೆ? 90 ರೂಪಾಯಿದು ಸ್ಟ್ಯಾಂಪು 5 ಕೊಡಿ. 5 ಕೊಡಿ. ಎಸ್, ಇಲ್ಲ ಇತ್ಸುತ್ಸು ಕುದಾಸಾಯ್ ಅಂತಲೂ ಹೇಳ್ಬೋದು. ಬಟ್ ನಮ್ಮ ಏನಂತಾರೆ ಜಾಪನೀಸ್ ಅವರು ಈ ಥರ ಹೇಳಿ ಅಂತ ಹೇಳ್ತಾರೆ, ಮಾಯ್ ಅಂತ ಬಳಸಿ ಅಂತ. ಎಸ್, ಹೇಳಿ ನೀವು ಇದನ್ನೇ. ಕೊನೋ ಕಾಯಿಶಾನಿ ಗಾಯಿಗೊಕು ಜಿನ್ಗಾ ಹಿತೋರಿ ಇಮಾಸ್. ಆ ಕಂಪ್ನಿ ಗಾಯಿಗೊಕು ಜಿನ್ಗಾ ಸರಿ ಕೊನೋ ಈ ಕಂಪ್ನಿಯಲ್ಲಿ ಗಾಯಿಗೊಕು ಜಿನ್ಗಾ. ಸೊ ಫಾರಿನರ್ ಅಂತ. ಓಕೆ, ಈ ಕಂಪ್ನಿಯಲ್ಲಿ ಫಾರಿನರ್ಸು ಒಬ್ರು ಇದ್ದಾರೆ. ನೆಕ್ಸ್ಟ್ ಕೊನೋ
कोनो कायशानी दाय कोनो कायशानी गायಗೋಕು ಜಿನ್ಗಾ ಫುತಾರಿ ಇಮಾಸ್. ಹಾಂ ಅಂದರೆ ಕಂಪ್ನಿಲಿ ಫಾರಿನರ್ಸು ಇಬ್ಬರಿದ್ದಾರೆ. ಇಬ್ಬರಿದ್ದಾರೆ. कोनो कायशानी गायಗೋಕು ಜಿನ್ಗಾ ಯೋನಿನ್ ಇಮಾಸ್. ಸೊ ಯೋನ್ ಅಂತ ಹೇಳಲ್ಲಂತೆ ಯೋನಿನ್. ಯೋನಿನ್ ಹ್ಞೂ ಯೋನಿನ್ ಇಮಾಸ್. ಯೋನಿನ್ ನಿವಾಸ್ 4 ಜನ ಇದ್ದಾರೆ. ಹ್ಞೂ कोनो कायशानी गायಗೋಕು ಜಿನ್ಗಾ ನಾನ್ನಿನ್ ಇಮಾಸ್ ಕಾ. ಹಾಂ ಪ್ರಶ್ನೆ ಕೇಳಬೇಕು. ನಾನ್ನಿನ್ ಇಮಾಸ್ ಕಾ. ಹ್ಞೂ ಈ ಕಂಪ್ನಿಲಿ ಫಾರಿನರ್ಸ್ ಎಷ್ಟು ಜನ ಇದ್ದಾರೆ? ಎಷ್ಟು ಚೆನ್ನಾಗಿದ್ದಾರೆ, ಇಷ್ಟೇ ಅಲ್ವಾ, ಸಿಂಪಲ್. ಓಕೆ, ಇಷ್ಟ ಆಯಿತು. ನೆಕ್ಸ್ಟು ಹರ್ಷಿತಾ ಸರ್. ಇಶುಕಾನ್ನಿ ಹ್ಞೂ ಇಕ್ಕೈ ಏಗಾವೋ ಎಸ್. ಮಿಮಸ್. ಓ ಹ್ಞೂ ಇಶುಕಾನ್ನಿ ಇಕ್ಕೈ ಒಂದು ಏಗಾವೋ. ಓಕೆ, ಇದು ಗೊತ್ತಾಯ್ತಾ ಇದು ನಿಮಗೆ? ಏಗಾವೋ ಅಂದರೆ ಅದೇ ಮೂವಿ ನೋಡೋದು. ನೋಡೋದಾಯ್ತು, ಬಟ್ ಇಲ್ಲೇ ಏನಂತಾರೆ? ಏಗಾವೋ ಏಗಾವೋ ಮಿಮಸ್ ಅಂದರೆ ಮೂವಿಯನ್ನು ನೋಡ್ತೀನಿ, ನೋಡೋದಲ್ಲ ನೋಡ್ತೀನಿ. ಮೂವಿಯನ್ನು ನೋಡ್ತೀನಿ. ಹಾಂ, ಏಗಾವೋ ಮಿಮಸ್ ನೋಡ್ತೀನಿ. ಇದು ಕಾಯಿ ಅಂದರೆ ಸಲ, ಇಕ್ಕಾಯಿ ಒಂದು ಸಲ. ಇಕ್ಕಾಯಿ ಒಂದು ಸಲ ಮೂವಿಯನ್ನು ನೋಡ್ತೀನಿ. ಇದು ವಾರದಲ್ಲಿ ನೀ ಬಂದಿದೆ ಲೀ. ಸೊ ಇಶುಕಾನ್ನಿ ಇಕ್ಕಾಯಿ ಏಗಾವೋ ಮಿಮಸ್, ಒಂದು ವಾರದಲ್ಲಿ ಒಂದು ಸಲ ಮೂವಿಯನ್ನು ನೋಡ್ತೀನಿ. ಓಕೆನಾ? ನೆಕ್ಸ್ಟ್ ಗೆಟ್ಸು. ಹಾಂ ಇಕಾಗೆಟ್ಸು ಹಾಂ ನಿಕಾಯ್ ಏಗೋವೋ ಮಿಮಸ್. ಹಾಂ, ಏನು ಹೇಳ್ಬೇಕಂತ ಕನ್ನಡ ಹೇಳಿ ಫಸ್ಟು. ಇಕಾಗೆಟ್ಸು. ಇಕಾಗೆಟ್ಸು ಅಂದರೆ ಒಂದು ತಿಂಗಳು. ಇಕಾಗೆಟ್ಸು ಒಂದು ತಿಂಗಳಲ್ಲಿ 2 ಸಲ ಮೂವಿ ನೋಡ್ತೀನಿ. ಎಸ್, ಅದನ್ನು ಹೇಳ್ಬೇಕು ಅಷ್ಟೇ, ಚಾಪ್ಟರ್ಸ್ ಹೇಳಿ. ಇಕಾಗೆಟ್ಸುನಿ ಎಸ್. ಇಕಾಗೆಟ್ಸುನಿ ನಿಕಾಯ್ ಏಗೋವೋ ಮಿಮಸ್. ಎಸ್, ಒಂದು ತಿಂಗಳಲ್ಲಿ 2 ಸಲ ಮೂವಿಯನ್ನು ನೋಡ್ತೀನಿ. ನೆಕ್ಸ್ಟ್ ಇಚಿನೆನ್. ಹ್ಞೂ ಇಚಿನೆನ್ನಿ ಹ್ಞೂ ಗೋಕಾಯ್ ಗುರಾಯ್ ಹ್ಞೂ ಗೋಕಾಯ್ ಗುರಾಯ್ ಏಗೋವೋ ಮಿಮಸ್. ಹಾಂ, ಒಂದು 5 ಸಲ ಅಷ್ಟು. 5 ಸಲ ಅಷ್ಟು. ನೀವು ಆ ಥರ ಬಳಸ್ತೀರಾ ಕನ್ನಡದಲ್ಲಿ? ಯಾವ ಥರ? ಒಂದು 5 ಸಲ ಎಷ್ಟು ನೋಡ್ತೀನಿ, ಒಂದು 2-3 ಸಲ ಎಷ್ಟು ನೋಡ್ತೀನಿ? 2 ಸಲ ಅಂತೀವಿ ಅಷ್ಟೇ, ಅಷ್ಟು ಅಂತ ಹೇಳಿಲ್ವಾ? ಓಕೆ, ಅದನ್ನು ಯಾವಾಗ ಹೇಳ್ತೀವಿ ಅಂದರೆ ನಾವು ಅಂದರೆ ಪ್ರಾಪರಾಗಿರಲ್ಲ, ನಂಬರು ವೇರಿ ಆಗ್ತಿರುತ್ತೆ. ವಾರದಲ್ಲಿ 1 ಸಲ ಆದರೂ ನೋಡ್ಬೋದು, 2 ಸಲ ಆದರೂ ನೋಡ್ಬೋದು. ಹಾಂ, ಒಂದು 2-3 ಸಲ ಅಷ್ಟು ನೋಡ್ತೇವೆ. ಅದೇ ಇದು. ಓಕೆ. ನೆನ್ನಂದ್ರೆ ಹಾಂ, 1 ವರ್ಷ. 1 ವರ್ಷ. ಒಂದು ವಾರದಲ್ಲಿ, ತಿಂಗಳಲ್ಲಿ, ವರ್ಷದಲ್ಲಿ. ಹಾಂ, ವರ್ಷದಲ್ಲಿ. ಇಚಿನೆನ್ನಿ. ಈಗ ಕ್ವೆಶನ್ ಕೇಳಬೇಕಲ್ವಾ? ಅಲ್ಲ, ಇದು ಹೇಳಿ ಫಸ್ಟ್, ಕಂಪ್ಲೀಟ್ ಮಾಡಿ ಸೆಂಟೆನ್ಸ್. ಇಚಿನೆನ್ನಿ ಗೋಕಾಯ್ ಗುರಾಯ್ ಏಗೋವೋ ಮಿಮಸ್. ಏಗೋ ಅಲ್ಲ, ಏಗ. ಏಗಾವೋ ಮಿಮಸ್. ಎಸ್. ಸೊ ನೋಡಿ, ಯಾರು ತಾನೇ ಕೌಂಟ್ ಇಟ್ಕೊಂಡಿರ್ತಾರೆ ಕರೆಕ್ಟಾಗಿ, ಅದಕ್ಕೆ ಗುರಾಯಿ ಅಂತೇಳಿ. ಒಂದು ವರ್ಷದಲ್ಲಿ ನೆನ್ಪಿಟ್ಕೊಂಡಿರ್ತೀರಾ ನೀವು? ಇಲ್ಲ. ಅದಕ್ಕೆ ಗುರಾಯಿ. ಸೊ ಎಲ್ಲೆಲ್ಲಿ ಗುರಾಯಿ ಹಾಕ್ತಿರೋ ಅಲ್ಲಿ ನೀವು ಕಾನ್ಫಿಡೆಂಟ್ ಇಲ್ಲ ಅಂತ ಅಷ್ಟೇ. ಸೊ ಇಲ್ಲಿ ಮೇಲೂ ಹೇಳ್ಬೋದಿತ್ತು ನೀವು. ಮಂತಲ್ಲೂ ಹೇಳ್ಬೋದು. ಯಾವಾಗದು ಹೇಳ್ಬೋದು. ಸೊ ಗುರಾಯಿ ಒಂದು 2-3 ಸಲ ಎಷ್ಟು ನೋಡ್ತೀನಿ. ಪ್ರಶ್ನೆ ಕೇಳಿ. ಇಚಿನೆನ್ನಿ ನಾನ್ಕಾಯ್ ಏಗಾವೋ ಮಿಮಸ್. ಮಿಮಸ್ಕಾ.
ಹಾಂ, ಎಸ್. ನಾಂಕಾಯಿ ಏಗೋ ಮ್ಯೂಮಸ್ಕ ಎಷ್ಟು ಸಲ ಮೂವಿಯನ್ನು ನೋಡ್ತೀರಾ? ನಿಮ್ಮ ಇಷ್ಟ. ಆಮೇಲೆ ವರ್ಷನೋ ತಿಂಗಳೋ ವಾರನೋ ನಿಮಗೆ ಬಿಟ್ಟಿದ್ದು. ಎಸ್, ನೆಕ್ಸ್ಟ್. ವತಾಶಿವ ಕುನಿತೆ ಕುನಿ ದೆ ಹಾಂ, ಕುನಿದೆ ಗು- ಶು ಶುಕನ್ ಶು ಗೋ ಶುಕೆ ಒಂದೊಂದು ಗೋ ಓದಿ, ನಿಧಾನಕ್ಕೆ ಓದಿ, ಪರವಾಗಿಲ್ಲ. ಗೋ, ಶುಕನ್ ಶುಕನ್ ಓಕೆ, ಕಂಪ್ಲೀಟ್ ಮಾಡಿ ಫುಲ್ಲು. ಗೋ ಶುಕನ್ ಶಾ ಇಲ್ಲಿ ನೀವು ಶು ದೀರ್ಘ ಕೊಡ್ತಿದ್ದೀರಾ, ಇಲ್ಲಲ್ಲ, ಇಲ್ಲಿ ಕೊಡ್ಬೇಕು ನೀವು. ಗೋ ಶೂ ಶು ಖಾನ್, ಖಾನ್ ಗುಶೂ ಖಾನ್. ಗೋಶು ಖಾನ್ ಹಾಂ, ಓಕೆ, ಕರೆಕ್ಟ್ ಹೇಳಿದ್ದು. ಇಲ್ಲಿದೆ ನೋಡಿ ಗೋ ದೀರ್ಘ. ಗೋಶು ಖಾನ್ ಗುಶೂ ಗೋಶು ಖಾನ್. ಖಾನ್ ಎಸ್, ಗೋಶು 5 ಖಾನ್ 5 ವಾರ. 5 ವಾರ. ವತಾಶಿವ ಕುನಿದೆ ಗೋಶು ಖಾನ್ ಹ್ಞೂ, ಆ, ನಿಹೋನ್ ನಿಹೋಂಗೋವು ಬೆಂಕ್ಯೋಶಿಮಷ್ಟ. ಓ, ನಾನು ವತಾಶಿವ ನಾನು ಕುನಿದೆ ಕುನಿ ಕಂಟ್ರಿ ಓಕೆ, ತಡಿ, ಇಲ್ಲಿಂದ ಬೇಡ, ಇಲ್ಲಿಂದ ಬನ್ನಿ ನೋಡೋಣ, ಇಲ್ಲಿಂದ ಬನ್ನಿ. 5 ಅಲ್ಲ, ಇಲ್ಲಿಂದ ವಾರ. ಇಲ್ಲಿಂದ ಬನ್ನಿ. ನಿಹೋಂಗೋ ಓ ಬೆಂಕ್ಯೋಶಿಮಷ್ಟ ಅಂದ್ರೆ ಜಾಪನೀಸ್ ಓದ್ತೀನಿ. ಓದ್ತೀನಿ. ಬೆಂಕ್ಯೋಶಿಮಷ್ಟ ಓದ್ದೆ. ಹಾಂ, ಓದಿದೆ, ಎಷ್ಟೋ ಅಭ್ಯಾಸ ಮಾಡಿದೆ. ಸೊ ಜಾಪನೀಸನ್ನು ಅಭ್ಯಾಸ ಮಾಡಿದೆ, ಆಯಿತಾ. ನಿಹೋಂಗೋವೋ 5 ಬೆಂಕ್ಯೋಶಿ ಮಸ್ತ. ಇಲ್ಲಿ ಹಾ 5 ವಾರ 5 ವಾರ ಹಾಂ ಜಾಪನೀಸ್ನ ಹವ್ಯಾಸ ಮಾಡಿದೆ. ಮಾಡಿದೆ. ಈಗ ಈ ಕ್ರಿಯೆ ಇದೆಯಲ್ಲ, ಮಾಡಿದೆ ಅನ್ನೋದನ್ನ ಎಲ್ಲಿ ಅನ್ನೋದು ದೇ ಹೇಳುತ್ತೆ. ಎಲ್ಲಂಥದ್ದು? ನಾನು ನಮ್ಮ ದೇಶದಲ್ಲಿ. ಕುನಿದೆ ನಮ್ಮ ಎಸ್. ದೇಶದಲ್ಲಿ. ವತಾಶಿವ ಕುನಿದೆ ಗುಶೂಕಾನ್ ನಿಹೋಂಗೋವೋ ಬೆಂಕ್ಯೋಶಿ ಮಸ್ತ. ನಾನು ನಮ್ಮ ದೇಶದಲ್ಲಿ 5 ವಾರ ಜಾಪನೀಸನ್ನು ಅಭ್ಯಾಸ ಮಾಡಿದೆ. ಅಷ್ಟೇ ನೋಡಿ, ಇನ್ನೇನಿಲ್ಲ. ನೆಕ್ಸ್ಟ್. ಈಗ ನೀವು ಅದೇ ಬರೀ ಟೈಮ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. 5 ವಾರ ಮಾಡಿದ್ರಿ. ಇದೇನಂತಿದ್ದು? ತಿಂಗಳು 6 ತಿಂಗಳು 6 ತಿಂಗಳು. ರೊಕ್ಕ ಗೆಚ್ಚು. ರೊಕ್ಕ ಕೆತ್ಸು ಕೇಳ ಗೇ ಕತ್ಸು ರೊಕ್ಕುಕ ರೊಕ್ಕುಕ ಗೆಚ್ಚು. ರೊಕ್ಕುಕ ಗೆತ್ಸು. ಹ್ಞೂ, ವತಾಶಿವ ಕುನಿದೆ ರೊಕ್ಕುಕ ಗೆತ್ಸು ಹ್ಞೂ, ನಿಹೋಂಗೋವೋ ಬೆಂಕ್ಯೋಶಿ ಮಸ್ತ. ಎಸ್. ಈಗ ಇಲ್ಲಿ ನೀವು ಸ್ಕೂಲ್ ಹೇಳಿ, ಸ್ಕೂಲಲ್ಲಿ ಮಾಡಿದೆ ಅಂತೇಳಿ ಇದನ್ನು ಇಷ್ಟು ಇಲ್ಲಿ ತನಕ. ವತಾಶಿವ ಗಕ್ಕೋದೆ ಹಾಂ, ಇಚ್ಚಿ ನೆನ್ ಗುರೈ ನಿಹೋಂಗೋವೋ ಬೆಂಕ್ಯೋಶಿ ಮಸ್ತ. ಹಾಂ, ನೋಡಿ ಅಷ್ಟೇ. ಸೊ ಮತ್ತೆ ಗುರಾಯಿ ಬಂತು. ಅಂದಾಜಲ್ಲಿ ಹೇಳ್ತಾ ಇದ್ದಾರೆ, ಅಂದಾಜು. 1-2 ಸಲ ಅಥವಾ 1 ಸಲ. ಹಾಂ, ಆ ಥರ ಅಷ್ಟೆ. 1 ವರ್ಷ, ಮೇ ಬಿ 1 ವರ್ಷ 1.5 ವರ್ಷ ಆಗಿರ್ಬೋದು. 1 ವರ್ಷ ಅಷ್ಟು ಓದಿದೆ ಅಂತ ಅಷ್ಟೆ. ಓಕೆ, ಇನ್ನೊಂದಿದೆ ಲಾಸ್ಟು. ಓಕೆ, ಟೈಮ್ ಬೇರೆ ಆಯಿತು. ಸರಿ, ಇದೊಂದು ಮುಗಿಸ್ಬೋಣ. ಇದು ಯಾರು ಹೇಳ್ತೀರಾ? ಓಕೆ, 3 ಜನ ಒಂದೊಂದು ಹೇಳಿ. ಫಸ್ಟ್ ನೀವು ಹೇಳಿದ್ದು. ವತಾಶಿನೋ ಕುನಿಕರ ಹ್ಞೂ, ನಿಹೋನ್ ಮದೆ ಹ್ಞೂ, ಇಕೋಕಿ ಇದೆ. ಏನು? ಹಿಕೋಕಿ ಎಸ್. ಹಿಕೋಕಿ ಇದೆ. ಹಾಂ, ಯೋಜಿ ಖಾನ್ ಹ್ಞೂ, ಖಕರಿಮಸ್. ಹಾಂ, ಏನೋ ಗೊತ್ತಾಯ್ತಾ? ಇಲ್ಲಿ ತನಕ ಗೊತ್ತಾಯ್ತಾ? ವತಾಶಿವ ಕುನಿಕರ ನಿಹೋನ್ ಮದೆ. ಕುನಿಕರ ನಿಹೋನ್ ಮದೆ. ಕರೆಕ್ಟ್ ಓದಿ, ತಪ್ಪೋದಿದ್ರಿ ನೋಡಿ. ವತಾಶಿನೋ ಹಾಂ, ಕುನಿಕರ ಹಾಂ, ನಿಹೋನ್ ಮದೆ. ಹಾಂ, ಇಲ್ಲಿ ತನಕ ಗೊತ್ತಾಯ್ತಾ? ಕುನಿಕರ ಅಂದ್ರೆ ನಮ್ಮ ದೇಶದಿಂದ ನಿಹೋನ್ ಮದೆ ಜಪನೀಸ್ ವರ್ಗು. ಜಪನೀಸ್ ಅಲ್ಲ, ಜಪಾನ್ ತನಕ. ಜಪಾನ್ವರೆಗೂ, ಜಪಾನ್ ತನಕ. ಹಾಂ, ಜಪಾನ್ ತನಕ ಹಿಕೋಕಿ ಇದೆ.
ಹಿಕೋಕಿ ಅಂದ್ರೆ ಏರೋಪ್ಲೇನ್ ಅಲ್ಲಿ ಎಸ್, ಏರೋಪ್ಲೇನಲ್ಲಿ ಈಗ ಬಂತು ನೋಡಿ, ಈಗ ಗೆಸ್ ಮಾಡ್ಬೋದು ನೀವು. ಏರೋಪ್ಲೇನ್ ಅಲ್ಲಿ 4 ಜಿಕಾನ್ 4 ಟೈಮು ಟೈಮು ಗಂಟೆ 4 ಗಂಟೆ ತಗೊಳುತ್ತೆ. ಕಕರಿ ಮಸ್ ಅಂದರೆ ಕಕಾರಿ ಮಸ್ ಕ್ರಿಯಾಪದ. ಸುಜ ಟೈಮ್ ತೊಗೊಳತ್ತೆ ಅನ್ನೋಕ್ಕೆ ಕಕರಿ ಮಸ್ ಅಂತೀವಿ, ತಗೊಳುತ್ತೆ. ಕಕಾರಿ ಮಸ್ ಎಸ್, ಇಷ್ಟೇ. ನೆಕ್ಸ್ಟ್ ರಘು ಸರ್. 私の国から日本まで飛行機で5時、うん5時、5時間半、5時間半ಹಾಂかかります。ಹಾಂ ಎಷ್ಟಂತೆ? 5.5 ಗಂಟೆ. 5 ಗಂಟೆ ತೊಗೊಳತ್ತಂತೆ. ಹ್ಮ್. ಏನು ಫುಲ್ ಇದೆ ಅಂದ್ರೆ ಅರ್ಥ? ಹ್ಞೂ ಅಂದ್ರೆ ವತಾಶಿ ನಮ್ಮ ದೇಶದಿಂದ ಹ್ಞೂ ಜಪಾನ್ ಜಪಾನ್ಗೆ ವತಾಶಿ ಜಪಾನ್ಗೆ ಏರೋಪ್ಲೇನ್ ಅಲ್ಲಿ 5.5 ಗಂಟೆ ತಗೊಳುತ್ತೆ. ಎಸ್, ನಮ್ಮ ದೇಶದಿಂದ ಅಲ್ಲಿವರೆಗೂ ಫ್ಲೈಟಲ್ಲಿ ಇಷ್ಟು ಗಂಟೆ ತೊಗೊಳತ್ತೆ. ಓಕೆ, ನೆಕ್ಸ್ಟ್ ಯಾರು? ಸಾಗರ್ ಸರ್. ಹಾಯ್ ಸರ್. ಓಕೆ, ಇಲ್ಲಿ ಸ್ಕೂಲ್ ತೊಗೊಳ್ಳಿ. ಸ್ಕೂಲಿಂದ ಮನೆಗೆ ಸೈಕಲಲ್ಲಿ. ಮನೆಗೆ ಸ್ಕೂಲಿಂದ ಮನೆಗೆ ಇಲ್ಲ ಮನೆಯಿಂದ ಸ್ಕೂಲ್ ಯಾವ್ದಾರ ಆಯಿತು. ಸೈಕಲಲ್ಲಿ ಇಷ್ಟು ತೊಗೊಳತ್ತೆ. ಮನೆ ಅಂದ್ರೆ ಉಚಿ ಅಲ್ಲ ಉಚಿ ಎಸ್. ಉಚಿ. ವತಾಶಿನೋ ಗಕ್ಕುವೋ ಸಾರಿ ವತಾಶಿನೋ ಗಕ್ಕುಕರ ಸೂಪರ್. ಉಚಿ ದೆ ಜಿದೊನ್ಶಾದೆ ಜಿದೊನ್ಶಾದೆ ಜೂನಿಚಿ ಜಿಕಾನ್ ಕಕಾರಿಮಸ್. ಓಕೆ, ಇವರು ಒಂದು ತಪ್ಪು ಹೇಳಿದ್ರು. ಯಾರಿಗಾದ್ರೂ ಗೊತ್ತಾಯ್ತಾ ತಪ್ಪು? ಸರಿ ಮಾಡ್ತೀರಾ ಯಾರಾದ್ರೂ? ಮಾದೇ ಹೇಳಿಲ್ಲ ಎಸ್, ನೋಡಿ ಮಾದೇ ಬರಬೇಕು. ಖರ ಆದ್ಮೇಲೆ ಮಾದೇ ಬರಬೇಕು. ಅಲ್ಲಿಂದ ಇಲ್ಲಿ ತನಕ. ಸಾಗರ್ ಸರ್. ವತಾಶಿನೋ ಹಾಂ ಗಕ್ಕುಕರ ಹಾಂ ಒಚಿ ಮದೆ ಹಾಂ ಇಕೋಕಿದೆ ಸಾರಿ ಫ್ಲೈಟಲ್ಲಿ ಹೋಗ್ತೀರಾ ನೀವು? ವಿದೇಶಾದೆ ಹಾಂ ಜೂನಿಚಿ ಜಿಕಾನ್ ಕಕಾರಿಮಸ್. ಈಗ ಬಂತು ನೋಡಿ ಸೂಪರ್ ಆಗಿ. ಅರ್ಥ? ಅಂದ್ರೆ ನಮ್ ಸ್ಕೂಲಿಂದ ಮನೆವರೆಗೂ ಇದು ಬೈಸಿಕಲ್ ಮೇಲೆ 12 ಗಂಟೆ ತೊಗೊಳತ್ತೆ. ಸೂಪರ್. ಈಗ ಅದನ್ನು ನೀವು ಕೇಳಬೇಕು ಎಷ್ಟು ಗಂಟೆ ತೊಗೊಳತ್ತೆ ಅಂತ. ಅನಾಥನೋ ಕುನಿಕರ ನಿಹೋನ್ ಮದೆ ಹಿಕೋಕಿದೆ ದೊನೋ ಕುರಾಯ್ ಕಕಾರಿಮಸ್ ಕಾ. ಎಸ್. ಸೊ ನಿಮ್ಮ ದೇಶದಿಂದ ಜಪಾನ್ ವರೆಗೂ ಏರೋಪ್ಲೇನ್ ಅಲ್ಲಿ ಎಷ್ಟು ಗಂಟೆ ತಗೊಳುತ್ತೆ? ಸೊ ಇಲ್ಲಿ ನಾವು ಎಷ್ಟು ಗಂಟೆ ಅಂತ ಹೇಳ್ತೀವಿ. ಇಲ್ಲಿ ಗಂಟೆ ಆದ್ರೂ ಆಗಿರ್ಬೋದು, ವರ್ಷ ಆದ್ರೂ ಆಗಿರ್ಬೋದು, ತಿಂಗಳಾದ್ರೂ ಆಗಿರ್ಬೋದು, ಯಾವ್ದಾರಾಗಿರ್ಬೋದು. ಎಷ್ಟೊತ್ತು ತಗೊಳುತ್ತೆ? ಎಷ್ಟೊತ್ತು ತೊಗೊಳತ್ತೆ ಹಂಗೆ ಹೇಳ್ತೀವಲ್ಲ, ಕರೆಕ್ಟ್. ಎಷ್ಟು ಗಂಟೆ ತೊಗೊಳೋದು, ಎಷ್ಟೊತ್ತು ತೊಗೊಳೋದು, ಹೊತ್ತು ಮತ್ತೆಲ್ಲ ಟೈಮ್ ಆಯಿತು. ಬಟ್ ಹಂಗೆ ಆ ಥರ ನೆನ್ಪಿಟ್ಕೊಬೇಕು. ದೊನಗುರಾಯ್ ಕಕಾರಿಮಸ್ ಕಾ ಕುಕುಕರ ಸುಕೋಮಾದೆ. ಇಲ್ಲಿಂದ ಅಲ್ಲಿ ತನಕ ಎಷ್ಟು ಗಂಟೆ ತೊಗೊಳುತ್ತೆ. ಎಸ್, ಅಂತೂ ಇಲ್ಲಿ ತನಕ ಮುಗೀತು. ಏನೋ ಡೌಟ್ ಇದೆ ಇಲ್ಲಿವರೆಗೂ? ಇಲ್ಲ ಸಂಜಯ್. ಏನಪ್ಪ ಅಂದರೆ ಈ ಚಾಪ್ಟ್ರಲ್ಲಿ ಸ್ವಲ್ಪ ಕಷ್ಟ ಏನಂದರೆ ಕೌಂಟ್ ಮಾಡೋದಷ್ಟೇ. ಮನುಷ್ಯರು ಎಷ್ಟಿದ್ದಾರೆ, ವಸ್ತು ಎಷ್ಟಿದೆ, ಮತ್ತು ಟೈಮ್ ಎಷ್ಟು, ಇವೆಲ್ಲ ಕೌಂಟ್ ಮಾಡೋದಿದೆಯಲ್ಲ, ಅದನ್ನು ನೀವು ಸ್ವಲ್ಪ ಕಲಿತ್ರೆ ಈ ಚಾಪ್ಟರ್ ಭಾಳ ಈಸಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆ ಸಂಜಯ್. ಓಕೆ. ಮತ್ತೆ ಓಕೆ, ಏನೂ ಡೌಟ್ ಇಲ್ಲ ಅಂತಂದ್ರಿ. ಓಕೆ, ನಾಳೆ ಸಿಗ್ತೀನಿ. ಹಾಂ.